ವಿಮಾನ ದುರಂತ 25ಕ್ಕೆ ಸ್ವಾಗತ. ನಾನು ಚೈತ್ರಾಂಚನ್. ಅಹಮದಾಬಾದ್ ವಿಮಾನ ದುರಂತ ಕುರಿತ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಬನ್ನಿ. ಅಹಮದಾಬಾದ್ನಲ್ಲಿ ದುರಂತಕ್ಕೀಡಾದ ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿಲ್ಲ ಅಂತ ಏರ್ ಇಂಡಿಯಾ ಸ್ಪಷ್ಟಪಡಿಸಿದೆ. ಘಟನಾ ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ ಅನ್ನೋದು ಕೇವಲ ವದಂತಿ ಅಂತ ಅದು ಹೇಳಿದೆ. ಆದರೆ ಡಿಜಿಟಲ್ ವಿಡಿಯೋ ರೆಕಾರ್ಡರ್ ಪತ್ತೆಯಾಗಿದೆ ಅನ್ನೋದಾಗಿ ತಿಳಿದು ಬಂದಿದೆ. ಏರ್ ಇಂಡಿಯಾ ವಿಮಾನ ಪತನವಾದ ಸ್ಥಳಕ್ಕೆ ಭೇಟಿ ನೀಡಿ ಪ್ರಧಾನಿ ಮೋದಿ ಪರಿಶೀಲನೆ ನಡೆಸಿದ್ದಾರೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ವಿಮಾನ ನಿಲ್ದಾಣದಿಂದ ಮೇಘನಿ ನಗರಕ್ಕೆ ಕಾರ್ನಲ್ಲಿ ಆಗಮಿಸಿರುವಂತಹ ಮೋದಿ ಘಟನಾ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ವಿಮಾನ ದುರಂತದಲ್ಲಿ ಗಾಯಗೊಂಡಿರುವ ನೂರಾರು ಜನರಿಗೆ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸಿವಿಲ್ ಆಸ್ಪತ್ರೆಗೂ ಭೇಟಿಯನ್ನ ಕೊಟ್ಟಿದ್ದಾರೆ ಮೋದಿ. ದುರ್ಘಟನೆಯಲ್ಲಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿರುವ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಭೀಕರ ವಿಮಾನ ದುರಂತದಲ್ಲಿ ಮೃತ್ಯುಂಜಯನಾಗಿ ರಮೇಶ್ ಎಂಬಾತ ಬದುಕಿ ಬಂದಿದ್ದಾರೆ. ಸದ್ಯ ರಮೇಶ್ ಸಿವಿಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಾ ಇದ್ದಾರೆ. ಪ್ರಧಾನಿ ಮೋದಿ ಗಾಯಾಳು ರಮೇಶ್ ಅವರನ್ನ ಕೂಡ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದರು. ವಿಮಾನ ದುರಂತ ಸ್ಥಳ ಆಸ್ಪತ್ರೆಗೆ ಭೇಟಿ ನೀಡಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅಹಮದಾಬಾದ್ ವಿಮಾನ ನಿಲ್ದಾಣದಲ್ಲಿ ಸಭೆ ನಡೆಸಿದ್ದಾರೆ. ಗುಜರಾತ್ನ ಸಿಎಂ ಭೂಪೇಂದ್ರ ಪಟೇಲ್ ಸೇರಿದಂತೆ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ದುರಂತದ ಬಗ್ಗೆ ಮಾಹಿತಿ ಪಡೆದರು. ವಿಮಾನ ಪತನದಲ್ಲಿ ಮೃತಪಟ್ಟ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಕುಟುಂಬಕ್ಕೆ ಪ್ರಧಾನಿ ಸಾಂತ್ವನ ಹೇಳಿದ್ದಾರೆ. ಅಹಮದಾಬಾದ್ ನಿವಾಸಕ್ಕೆ ತೆರಳಿದ ಅವರು ಕಂಬನಿ ಮಿಡಿದಿದ್ದಾರೆ. ಕುಟುಂಬದ ಜೊತೆ ಇರುವುದಾಗಿ ಹೇಳಿದ್ದಾರೆ. ಲಕ್ಕಿ ನಂಬರ್ ದಿನಾಂಕದಂದೇ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಬದುಕು ಅಂತ್ಯಗೊಂಡಿದೆ. ರೂಪಾನಿ ಅವರ ಪಾಲಿಗೆ 1206 ಲಕ್ಕಿ ನಂಬರ್. ಕಾರು ಬೈಕ್ನಲ್ಲಿ ಇದೇ ನಂಬರ್ ಅನ್ನ ಹೊಂದಿದ್ರು. ದುರಾದೃಷ್ಟವಶಾತ್ 12/6ರಂದೇ ಇಹಲೋಕ ಸೇರಿಸಿದ್ದಾರೆ. ಅಹಮದಾಬಾದ್ ವಿಮಾನ ದುರಂತದಲ್ಲಿ ಮಡಿದ 265 ಮಂದಿ ಪೈಕಿ 188 ಮೃತದೇಹಗಳ ಡಿಎನ್ಎ ಪರೀಕ್ಷೆ ಮುಕ್ತಾಯಗೊಂಡಿದೆ. ಸಿವಿಲ್ ಆಸ್ಪತ್ರೆಯ ಕಸೌತಿ ಭವನ ಹಾಲ್ನಲ್ಲಿ ಪರೀಕ್ಷೆ ನಡೆಯಿತು. ಉಳಿದ 53 ಮೃತದೇಹಗಳ ಡಿಎನ್ಎ ಪರೀಕ್ಷೆ ಬಾಕಿ ಇದೆ. ಇನ್ನು 7 ದಿನಗಳ ಕಾಲ ಡಿಎನ್ಎ ಮಾದರಿ ಸಂಗ್ರಹಿಸುವ ಸಾಧ್ಯತೆ ಇದೆ. 265 ಮಂದಿಯನ್ನ ಬಲಿ ತೆಗೆದುಕೊಂಡ ವಿಮಾನ ದುರಂತ ಸ್ಥಳಕ್ಕೆ ಎಫ್ಎಸ್ಎಲ್ ಭೇಟಿ ಕೊಟ್ಟಿದೆ. ಘಟನೆ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಹಲವು ಆಯಾಮಗಳಲ್ಲಿ ಎಫ್ಎಸ್ಎಲ್ ತನಿಖೆ ನಡೆಸ್ತಾ ಇದೆ. ವಿಮಾನ ದುರಂತ ಹಿನ್ನೆಲೆಯಲ್ಲಿ ಬ್ರಿಟನ್ನಿಂದ ಅಧಿಕಾರಿಗಳು ಅಹಮದಾಬಾದ್ಗೆ ಆಗಮಿಸಿದ್ದಾರೆ. ನಿನ್ನೆ ಸಂಭವಿಸಿದ ವಿಮಾನ ಪತನದಲ್ಲಿ 53 ಬ್ರಿಟನ್ ಪ್ರಜೆಗಳು ಸಾವನ್ನಪ್ಪಿದ್ದಾರೆ. ಈ ಹಿನ್ನೆಲೆಯಲ್ಲಿ ದುರಂತದ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ನಿನ್ನೆ ಸಂಭವಿಸಿದ ವಿಮಾನ ದುರಂತ ಬಗ್ಗೆ ವಿವಿಧ ಸಂಸ್ಥೆಗಳು ತನಿಖೆ ನಡೆಸ್ತಾ ಇದೆ. ವಿಮಾನ ಅಪಘಾತ ತನಿಖಾ ಬ್ಯೂರೋ ತನಿಖೆಯನ್ನು ಆರಂಭಿಸಿದೆ. ವಿಮಾನ ದುರಂತಕ್ಕೆ ನಿಖರ ಕಾರಣ ತಿಳಿದು ಬಂದಿಲ್ಲ. 2 ಎಂಜಿನ್ಗಳ ವೈಫಲ್ಯದಿಂದ ಈ ದುರಂತ ಸಂಭವಿಸಿರಬಹುದು ಅಂತ ಶಂಕಿಸಲಾಗಿದೆ. ಟೇಕ್ ಆಫ್ ಆದ ನಂತರ ವಿಮಾನದ ಎಂಜಿನ್ ಫೇಲ್ಯೂರ್ ಆಗಿರಬಹುದು, ಇಲ್ಲ ಸೆನ್ಸಾರ್ ಅಥವಾ ವಿಮಾನ ಲಿಫ್ಟಿಂಗ್ ಭಾಗದ ದೋಷ ದುರಂತಕ್ಕೆ ಕಾರಣ ಇರಬಹುದು ಅಂತ ಹೇಳಲಾಗ್ತಾ ಇದೆ. ವಿಮಾನ ದುರಂತದಲ್ಲಿ ರಾಜಸ್ಥಾನದ 5 ಇದ್ದ ಕುಟುಂಬ ಕೂಡ ದುರಂತ ಅಂತ್ಯ ಕಂಡಿದೆ. ಪ್ರತೀಕ್ ಜೋಶಿ, ಪತ್ನಿ ಕೋವಿ ವ್ಯಾಸ್, ಅವಳಿ ಮಕ್ಕಳಾದ ಪ್ರದ್ಯುತ್ ಹಾಗೆ ನಕುಲ್ ಹಾಗೆ ಹಿರಿಯ ಪುತ್ರ ಮಿರಾಯ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ವಿಮಾನ ಟೇಕ್ ಆಫ್ ಆಗೋ ಮುನ್ನ ಪ್ರತೀಕ್ ಜೋಶಿ ಸೆಲ್ಫಿ ತೆಗೆದು ಸಂಬಂಧಿಕರಿಗೆ ಕಳಿಸಿದರು. ವಿಮಾನ ದುರಂತದಲ್ಲಿ ವೈದ್ಯ ಪ್ರತೀಕ್ ಜೋಶಿ ಕುಟುಂಬ ಸಾವನ್ನಪ್ಪಿರುವುದನ್ನು ನೆನೆದು ಯಾದಗಿರಿಯಲ್ಲಿರುವ ಸ್ನೇಹಿತ ಡಾಕ್ಟರ್ ಪ್ರಶಾಂತ್ ಬಾಸೂದ್ಕರ್ ಭಾವುಕರಾಗಿದ್ದಾರೆ. ಪ್ರತೀಕ್ ಮೃತಪಟ್ಟಿರುವಂತಹ ಸುದ್ದಿ ತಿಳಿದು ತುಂಬಾ ನೋವಾಗಿದೆ. ಬೆಳಗಾವಿಯಲ್ಲಿ ಎಂಬಿಬಿಎಸ್ ಸ್ನೇಹಿತರು ಭೇಟಿಯಾಗುವುದಕ್ಕೆ ನಿರ್ಧರಿಸಿದ್ದೆವು ಅಂತ ಕಣ್ಣೀರಿಟ್ಟಿದ್ದಾರೆ. ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ನವ ವಿವಾಹಿತೆ ಖುಷ್ಬೂ ಸಾವನ್ನಪ್ಪಿದ್ದಾರೆ. ರಾಜಸ್ಥಾನದ ಬಲೋತಾರ ಜಿಲ್ಲೆಯ ಅರಬಾ ಗ್ರಾಮದ ನಿವಾಸಿ ಖುಷ್ಬೂ ಜನವರಿಯಲ್ಲಿ ಮನ್ಫೂಲ್ ಸಿಂಗ್ ಅವರನ್ನ ಮದುವೆಯಾಗಿರ್ತಾರೆ. ಮೊದಲ ಬಾರಿ ಪತಿಯನ್ನ ಭೇಟಿಯಾಗುವುದಕ್ಕೆ ಲಂಡನ್ಗೆ ಹೊರಟಿದ್ದಂತ ಖುಷ್ಬೂ ದುರಂತ ಅಂತ್ಯ ಕಂಡಿದ್ದಾರೆ. ಗುಜರಾತ್ನ ಅರ್ಜುನ್ ಭಾಯ್ ಪಟೋಲಿಯಾ ಕೂಡ ದುರಂತ ಅಂತ್ಯ ಕಂಡಿದ್ದಾರೆ. ಲಂಡನ್ನಲ್ಲಿ ನೆಲೆಸಿದ್ದ ಅರ್ಜುನ್ ಅವರ ಪತ್ನಿ ಕೆಲ ದಿನಗಳ ಹಿಂದೆ ಸಾವನ್ನಪ್ಪಿರ್ತಾರೆ. ಅಸ್ಥಿ ವಿಸರ್ಜನೆಗೆ ಅಂತ ಬಂದಿರುವವರು ಅರ್ಜುನ್ 2 ಮಕ್ಕಳನ್ನ ಲಂಡನ್ನಲ್ಲಿಯೇ ಬಿಟ್ಟು ಗುಜರಾತ್ಗೆ ಬಂದಿದ್ದಾರೆ. ಅಸ್ಥಿ ಬಿಟ್ಟು ಲಂಡನ್ಗೆ ವಾಪಸ್ ಹೋಗುವಾಗ ಏರ್ ಇಂಡಿಯಾ ವಿಮಾನ ಹತ್ತಿದ ಅರ್ಜುನ್ ಕೂಡ ದುರಂತದಲ್ಲಿ ಸುಟ್ಟು ಬೂದಿಯಾಗಿದ್ದಾರೆ. ವಿಮಾನ ದುರಂತದಲ್ಲಿ ಕೇರಳದ ನರ್ಸ್ ಕೂಡ ಬಲಿಯಾಗಿದ್ದಾರೆ. ಲಂಡನ್ನಲ್ಲಿ ನರ್ಸ್ ಆಗಿದ್ದ 42 ವರ್ಷದ ರಂಜಿತಾ ಪಟ್ಟಣಂತಿಟ್ಟು ಮೂಲದವರು. 3 ದಿನಗಳ ಹಿಂದೆ ತವರಿಗೆ ಬಂದಿರ್ತಾರೆ ರಂಜಿತಾ. ಪತಿ ಹಾಗೆ 2 ಮಕ್ಕಳು ತಾಯಿಯನ್ನಾಗಲಿದ್ದಾರೆ. ಏರ್ ಇಂಡಿಯಾ ಪತನದಲ್ಲಿ ಗಗನಸಖಿ ನಂಗ್ತೋಯ್ ಶರ್ಮಾ ಕೂಡ ಬಲಿಯಾಗಿದ್ದಾರೆ. ಮಣಿಪುರದ ಶರ್ಮಾ ಮೃತಪಟ್ಟ ಸುದ್ದಿ ಕೇಳಿ ಕಣ್ಣೀರು ಹಾಕಿದ್ದಾರೆ ಕುಟುಂಬದವರು. ಅಯ್ಯೋ ನನ್ನ ಮಗಳು ಅಂತ ಮಗಳ ಹಳೆ ಫೋಟೋ ಆಲ್ಬಮ್ ಸಖಿಯಾಗಿ ಕೆಲಸ ಮಾಡ್ತಾ ಇದ್ದ ಮಹಾರಾಷ್ಟ್ರದ ದೊಂಬಿವಿಲಿ ಮೂಲದ ರೋಶಿನಿ ಸುಂಗಾರೆ ಕೂಡ ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದಾರೆ. 27 ವರ್ಷದ ರೋಶಿನಿ 2 ವರ್ಷಗಳ ಹಿಂದೆ ಮುಂಬೈನಲ್ಲಿ ಬಂದು ನೆಲೆಸಿರ್ತಾರೆ. ಮಗಳನ್ನ ಕಳೆದುಕೊಂಡಿರುವಂತಹ ಕುಟುಂಬ ಲಂಡನ್ಗೆ ಹೊರಟಿದ್ದ ಭೂಮಿ ಚೌಹಾಣ್ ಎಂಬುವರು ಕೊನೆಯ ಕ್ಷಣದಲ್ಲಿ ಫ್ಲೈಟ್ ಮಿಸ್ ಮಾಡಿಕೊಳ್ಳುತ್ತಾರೆ. ಅಹಮದಾಬಾದ್ನ ಟ್ರಾಫಿಕ್ನಲ್ಲಿ ಸಿಲುಕಿ 10 ನಿಮಿಷ ಸಂಭವಿಸಿದೆ. ಸಾವಿನ ದವಡೆಯಿಂದ ಪಾರಾದ ಭೂಮಿ ಚೌಹಾಣ್ ತಂದೆ ಘಟನೆ ಬಗ್ಗೆ ಮಾತನಾಡಿದ್ದಾರೆ. ಮಧ್ಯಾಹ್ನ 12:10ಕ್ಕೆ ಬೋರ್ಡಿಂಗ್ ಸಮಯ ಇತ್ತು. ಒಳಗೆ ನಮ್ಮನ್ನ ಬಿಡಿ ಅಂತ ಮನವಿ ಮಾಡಿದ್ವಿ, ಆದರೆ ಒಳಗಡೆ ಬಿಡ್ಲಿಲ್ಲ. ಏರ್ಪೋರ್ಟ್ನಿಂದ ನಿರ್ಗಮಿಸಿದ ಬಳಿಕ ದುರಂತದ ಬಗ್ಗೆ ಗೊತ್ತಾಯಿತು ಅಂತ ಹೇಳಿದ್ದಾರೆ.